ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಸಮೀಪ ಇರುವಂತಹ ಭಕ್ತನಾಥಪುರ ಗ್ರಾಮದಲ್ಲಿ ನೂತನ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಕೃಷಿ ಸಚಿವರು ಎನ್ ಚಲುವರಾಯಸ್ವಾಮಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕುರಿತು ವರದಿ. ಓಕೆ ಸರ್. ಸಚಿವರಾದ ಎನ್ ಚಲುವರಾಯಸ್ವಾಮಿರವರು, ಅಪ್ಪಾಜಿ ಗೌಡರವರು ನಾಗಮಂಗಲ ತಾಲೂಕಿನ ಒಡೆರಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮದ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು, ಊರಿನ ಗ್ರಾಮಸ್ಥರು ಸೇರಿದಂತೆ ಇತರರು ಭಾಗವಹಿಸಿ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದರು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. KMFನಿಂದ ಒಡೆಯರ್ಪುರದಲ್ಲಿ ಒಂದು ನೂತನವಾದಂಥ 10 ಲಕ್ಷದ ವೆಚ್ಚದಲ್ಲಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಹಾಗೆ ಒಂದು ಹೊಸಮನೆಯಲ್ಲಿ 30 ಲಕ್ಷದ ಶಾಲಾ ಕಟ್ಟಡ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಭಕ್ತನಾಥಪುರದಲ್ಲೂ ಸಹ ಹೀಗೆ 10 ಲಕ್ಷದ ಡೈರಿ ಇದನ್ನು ಶಂಕುಸ್ಥಾಪನೆಯನ್ನು, ಹಾಗೆ ಒಡೆರಹಳ್ಳಿನಲ್ಲೂ ಒಂದು 10 ರಿಂದ 15 ಲಕ್ಷದ ವೆಚ್ಚದವರೆಗೂ ಒಂದು ನೂತನವಾದಂಥ ಸಂಘದ ಹಾಲು ಒಕ್ಕೂಟದ ಸಹಕಾರ ಸಂಘದ ಕಟ್ಟಡವನ್ನು ಕಟ್ಟಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ನಾಗಮಂಗಲ ತಾಲೂಕಿನ ಅಭಿವೃದ್ಧಿ ಸಾಗ್ತಾ ಇದೆ ಸರ್, ಇದ್ರ ಬಗ್ಗೆ ಮಾತು ಸರ್. ಅಭಿವೃದ್ಧಿ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಶಾಸಕರಾಗದೆ ಜನಪರವಾದಂಥ ಕೆಲಸ ಮಾಡಬೇಕು ಅಂತ, ಸರ್ಕಾರ ಇರೋದೇ ಜನರ ಪರವಾಗಿ ಕಾರ್ಯಕ್ರಮ ಕೊಡಬೇಕು, ರೈತರಿಗೆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತ ಅದನ್ನು ನಿರಂತರವಾಗಿ ಮಾಡ್ತೀವಿ. ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದೀರಾ ಸರ್? ಎಲ್ಲ ಮತದಾರೆಲ್ಲ ಮಾಡಿದ್ದೀವಿ ಒಂದು ಸ್ವಲ್ಪ.